ಹಾಯ್, ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಸಿದ್ಧಾಂತಗಳ ಹೇಗೆ ಕೊಲ್ಲುವೆ. ಸೊ ಈ ಪುಸ್ತಕವನ್ನು ಬರೆದಂಥವರು ಕೂಸ ಮಧುಸೂದನ್ ರಂಗೇನಹಳ್ಳಿಯವರು. ಇವರು ದುರಿತ ಕಾಲದ ಕವಿಗಳಾಗಿರ್ತಾರೆ. ಈ ಪುಸ್ತಕದಲ್ಲಿ ಹಲವಾರು ರೀತಿಯ ಕವಿತೆಗಳನ್ನು ಇವರು ರಚಿಸಿದ್ದಾರೆ. ಹಲವಾರು ಶೀರ್ಷಿಕೆಗಳನ್ನು ಒಳಗೊಂಡಂಥ ಕವಿತೆಗಳು ಈ ಪುಸ್ತಕದಲ್ಲಿದ್ದಾವೆ. ಸೊ ಅವು ಊರೆಂದರೆ ಹೀಗೇನೆ, ಕತ್ತಲ ಗರ್ಭ, ಇದು ಮಾತ್ರ ನಿಜ, ತಬ್ಬಲಿ ಕವಿತೆ, ಬರುವುದಿಲ್ಲ ಯಾರು, ಆ ಮುದುಕನಿಗಾಗಿ ಕಾಯುತ್ತಾ, ಸಾವಿನ ದಿಗಿಲು, 3 ಪಾಳಿಯ ಕವಿತೆ, ಹೀಗೆ ಹಲವಾರು ರೀತಿಯ ಶೀರ್ಷಿಕೆಗಳನ್ನೊಳಗೊಂಡ ಕವಿತೆಗಳು ಈ ಪುಸ್ತಕದಲ್ಲಿ ಇದ್ದಾವೆ. ಅದರಲ್ಲಿ ಅನಾಮಧೇಯ ಪ್ರೇಮ. ಅವಳನ್ನು ಪ್ರೀತಿಸಿದ್ದು ನಿಜ, ಹೆಸರಲ್ಲೇನಿದೆ ಹೇಳಿ, ಸುಶೀಲ, ಶಕೀಲ, ಶೈನಿ, ಏನಾದರೂ ಒಂದಂತೂ ಆಗಿರಲೇಬೇಕೆಂಬ ಹಠ ನನಗಂತೂ ಇರಲಿಲ್ಲ. ಹಾಗೇನೆ ನನ್ನ ಹೆಸರು ಮಹೇಶ್, ಮುಬಾರಕ್, ಮ್ಯಾಕ್, ಹೀಗೇನೆ ಯಾವುದಾದರೊಂದು ಆಗಿರಲೇಬೇಕೆಂಬ ಹಠ ಅವಳಿಗೂ ಇದ್ದಂತೆ ಕಾಣಲಿಲ್ಲ. ನಮ್ಮ ಮಿಲನದ ಉನ್ಮತ್ತ ಕ್ಷಣದೊಳಗೂ ಅವಳಾಗಲಿ ನಾನಾಗಲಿ ಅಪ್ಪಿತಪ್ಪಿಯೂ ಹೆಸರುಗಳ ಪಿಸುಗುಡಲಿಲ್ಲ. ಅಷ್ಟು ಅನಾಮಧೇಯರಾಗಿ ಪರಸ್ಪರ ಪ್ರೇಮಿಸಿದೆವು. ಹೊರಗಿನವರಿಗೆ ನಾವು ಗೊತ್ತಿದ್ದುದು ನಮ್ಮ ಹೆಸರುಗಳಿಂದ ಮಾತ್ರ. ಆದರೆ ನಮಗೆ ಆ ಹೆಸರುಗಳಲ್ಲಾಚೆಯೂ ಇರುವ ನಮ್ಮ ಐಡೆಂಟಿಟಿಯನ್ನು ಹುಡುಕಿಕೊಳ್ಳುವುದು ಅನಿವಾರ್ಯವಾಗಿತ್ತು. ಹಾಗಂತ ನಾನು ವಿಟನಾಗಿರಲಿಲ್ಲ, ಅವಳೇನು ಜಾರಿಣಿಯಾಗಿರಲಿಲ್ಲ. ಇನ್ನೊಂದು ಗೌರಿ ಲಂಕೇಶ್ ಅವರ ಹತ್ಯೆಗೆ ಸಂಬಂಧಪಟ್ಟಂಥ ಒಂದು ಕವಿತೆ ಇದೆ. ಸಾಕಾಗುವುದಿಲ್ಲ 3 ಗುಂಡುಗಳು ಅಂತ. ಮೊದಲ ಗುಂಡು ಬಿದ್ದಾಗ ಅದರ ಶಬ್ದಕ್ಕೆ ಎದೆ ನಡುಗಿತು. 2ನೆಯ ಗುಂಡು ಬಿದ್ದಾಗ ಹೃದಯದಿಂದ ರಕ್ತ ಹೊರಚಿಮ್ಮಿತು. 3ನೇ ಗುಂಡು ಬಿದ್ದಾಗ ಉಸಿರು ನಿಂತಿತು. 4ನೆಯದಕ್ಕೆ ಕಾಯುವ ಮೊದಲೇ ಮಾತು ಸ್ತಬ್ಧವಾಯಿತು. ಹಾಗೇ ನಡುಗಿದ ಎದೆಗೀಗ 1000 ಉಸಿರ ನಾಳಗಳು ಜೋಡಿಸಲ್ಪಟ್ಟವು. ರಕ್ತ ಚಿಮ್ಮಿದ ಹೃದಯಕ್ಕೆ ಅದೆಲ್ಲಿಂದಲೂ ಹರಿದು ಬಂದ ಜನಸಾಗರ ರಕ್ತವ ತುಂಬಿತು. ಸ್ತಬ್ಧವಾದ ಮಾತು ಮತ್ತೆ ಹುಟ್ಟಿತು. ನಿಂತು ಹೋದ ಒಂದು ಕೊರಳ ಬದಲಿಗೀಗ ಲಕ್ಷೋಪಲಕ್ಷ ಕೊರಳುಗಳು ದನಿಯೆತ್ತಿ ಹಾಡಿದವು, ನಾನು ಗೌರಿ, ನಾನು ಗೌರಿ. ಕೂಸ ಮಧುಸೂದನ್ ರಂಗೇನಹಳ್ಳಿಯವರು ಬದುಕಿನಲ್ಲಿ ಹಲವು ಕಷ್ಟಗಳನ್ನುಂಡಂಥ ಕವಿಗಳಾಗಿರ್ತಾರೆ. ಸೊ ಕಷ್ಟಗಳಿಗೆ ಕವಿತೆಯ ಮೂಲಕ ಧ್ವನಿಯಾಗುವಂಥ ಪ್ರಯತ್ನವನ್ನು ಅವರು ಈ ಪುಸ್ತಕದಲ್ಲಿ ಮಾಡಿದ್ದಾರೆ. ಅವ್ರದ್ದೊಂದು ಸ್ಪಷ್ಟತೆ ಇದೆ. ಏನು ಅಂತಂದರೆ, ಕವಿತೆ ಹುಟ್ಟುವುದಿಲ್ಲ ಸುಖದ ಉದ್ಗಾರಗಳಲ್ಲಿ. ಅಂದರೆ ಕವಿತೆ ಯಾವಾಗಲೂ ಸುಖದ ಉದ್ಗಾರಗಳಲ್ಲಿ ಹುಟ್ಟುವುದಿಲ್ಲ, ಅದು ಹುಟ್ಟೋದು ನೋವಿನ ಚೀತ್ಕಾರಗಳಲ್ಲಿ ಅನ್ನುವಂಥ ಸ್ಪಷ್ಟತೆ ಇದೆ. ಅವ್ರದ್ದೊಂದು ನಿಲುವಿದೆ, ಕುರುಡರ ಸಂತೆಯಲ್ಲಿ ಕನ್ನಡಿ ಮಾರುವ ಧೈರ್ಯ ಮಾಡುವವನೇ ನಿಜವಾದ ಕವಿ ಅಂತ ಅವರು ಹೇಳ್ತಾರೆ. ಸೊ ಈ ಪುಸ್ತಕವನ್ನು ಓದಿದ ನಂತರ, ಇಲ್ಲಿರುವಂಥ ಹಲವಾರು ಕವಿತೆಗಳನ್ನು ಓದಿದ ನಂತರ ನನಗನ್ನಿಸಿದ್ದು ಸಮಾಜದಲ್ಲಿರುವ ನ್ಯೂನತೆಯ ಬಗೆಗೆ, ಆಮೇಲೆ ಇಲ್ಲಿರುವಂಥ ಒಂದು ವ್ಯವಸ್ಥೆಯ ಬಗೆಗೆ ಅವ್ರಿಗೊಂದು ತಣ್ಣನೆಯ ಆಕ್ರೋಶ ಅಂತೂ ಇದೆ. ಸೊ ಅದನ್ನು ಈ ಕವಿತೆಗಳ ಮೂಲಕ ಅವರು ಹೊರ ಹಾಕಿದ್ದಾರೆ. ಈ ಪುಸ್ತಕದ ಬೆಲೆ ಬಂದು 100 ರೂಪಾಯಿ ಈ ಪುಸ್ತಕದ ಬೆಲೆ ಆಗಿರುತ್ತೆ. ಹಾಗಾಗಿ ತಾವು ಈ ಪುಸ್ತಕವನ್ನು ಕೊಂಡ್ಕೊಳ್ಬೋದು. ಓದುವಂಥ ಪುಸ್ತಕ ಅಂತ ನನಗನ್ನಿಸಿತು. ಧನ್ಯವಾದಗಳು.